ಮಾಳವಿಕಾ ಅವರ ಜೀವನ ನಾನು ಸಡನ್ನಾಗಿ ಮಾಳವಿಕಾ ಅವರು ಅಂತ ಅನ್ನಿಸಿದಾಗ ಒಂದು ಗಟ್ಟಿ ವ್ಯಕ್ತಿತ್ವ ಅಂತ ಅನಿಸುತ್ತೆ. ಅದು ಪರ್ಸ್ನಲಿ ಆಗಿರಬಹುದು, ಪ್ರೊಫೆಷ್ನಲಿ ಆಗಿರಬಹುದು, ಕಿರುತೆರೆ ಆಗಿರಬಹುದು, ಹಿರಿತೆರೆ, ರಾಜಕೀಯ. ಮಾಳವಿಕಾ ಅವ್ರು ಯಾರು? ನಾನು ಹುಡುಕ್ತಾ ಇದ್ದೀನಿ. ನಮ್ಮನ್ನು ನಾವು ಅರ್ಥಕೊಳ್ಳೋದು ಹುಡುಕೋದೇ ಬದುಕಲ್ವಾ. ಚತುರ್ವಿಧ ಪುರುಷಾರ್ಥಗಳ ಸಾಧನೆ ಆಗೋದಕ್ಕೆ ಈ ಮಾನವ ಜನ್ಮ ಅಂತ ಹೇಳ್ತಾರೆ. ಅದರಲ್ಲಿ ಧರ್ಮಾರ್ಥ ಕಾಮಗಳ ಪರಿಚಯ ಎಲ್ರಿಗೂ ಆಗುತ್ತೆ ಯಾವುದೋ ಒಂದು ಹಂತದಲ್ಲಿ. ಮೋಕ್ಷ ಪುರುಷಾರ್ಥದ ಸಾಧನೆ ಆಗುತ್ತೋ ಆಗಲ್ವೋ ಅನ್ನೋದೇ ಸವಾಲು ಅಂತ ಅನಿಸುತ್ತೆ. ಪ್ರತ್ಯೇಕವಾಗಿ ನಮ್ಮನ್ನು ನಾವು ಅರಸ್ಕೋತಾ ಹೋದಾಗ ಪ್ರಪಂಚ ತೆರ್ಕೋತಾ ಹೋಗುತ್ತಲ್ವ. ಹೇಗೆ ನೋಡ್ತೀರಾ ಜೀವನಾನ ಮಾಳವಿಕಾ ಅವರು? ಇವತ್ತು ಒಂದು ಆಸ್ಕರ್ ಪ್ರಶಸ್ತಿ ಎಲ್ಲ ಘೋಷಣೆ ಆಗಿದೆಯಲ್ಲ, ಯಾವುದು ಬೆಸ್ಟ್ ಫಿಲ್ಮ್ ಅಂದರೆ ಡಿಕಾಪ್ರಿಯೋ ಆ್ಯಕ್ಟ್ ಮಾಡಿರೋ ಫಿಲ್ಮು. ಅದ್ರ ಹೆಸರು ನನಗೆ ಬಹಳ ಇಷ್ಟ ಆಯಿತು. ಅದ್ರ ಶೀರ್ಷಿಕೆ ಪಿಕ್ಚರ್ ನೋಡಬೇಕು ಅಂತ ಅನ್ನಿಸ್ಬಿಡ್ತು. ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಇದಕ್ಕಿಂತ ಚೆನ್ನಾಗಿ ಹೇಗೆ ಹೇಳೋಕ್ಕೆ ಸಾಧ್ಯ? ನಾವು ದಿಗಂತದತ್ತ ಸಾಗುವಾಗ ಒಂದು ಹೋರಾಟದ ನಂತರ ಮತ್ತೊಂದು ಹೋರಾಟದ ನಂತರ ಮತ್ತೊಂದು, ನಿರಂತರವಾಗಿ ಹೋರಾಡ್ತಾ ಬದುಕು ಕಳಿಯುತ್ತೆ ಅಲ್ವಾ. ಸೊ ಒನ್ ಬ್ಯಾಟಲ್ ಆಫ್ಟರ್ ಅನದರ್. ನನಗಿದು ನನ್ನ ಬದುಕಿನ ಶೀರ್ಷಿಕೆ ಏನೋ ಅನ್ನಿಸ್ತು. ಹಾಗೆ ಹಿಂದಿಯಲ್ಲಿ ಒಂದು ಮಾತು ಹೇಳ್ತಾರೆ, ಅಗರ್ ಓ ದಿನ ನಹಿ ರಹೆ ತೋ ಯೇ ದಿನ ಭೀ ನಹಿ रहेंगे ಅಂತ. ಅಂದರೆ ಒಳ್ಳೆಯ ದಿನಗಳಿರಲಿಲ್ಲ ಅಂದರೆ ಕಹಿಯ ದಿನಗಳು ಇರಲ್ಲ ಅಂತ. ಕಹಿ ದಿನಗಳಿಲ್ಲ ಅಂದರೆ ಒಳ್ಳೆಯ ದಿನಗಳಿರಲ್ಲ, ಅಷ್ಟೇ. ಸಾಗ್ತಾ ಇರುತ್ತೆ ಬದುಕು. ಕಿರುತೆರೆಯಲ್ಲಿ ನಿಮ್ಮ ನಟನೆಯನ್ನು ನಾವೆಲ್ಲರೂ ಬಹಳ ನಾವು ಸಣ್ಣವರಾಗಿದ್ದಾಗಲಿಂದಲೂ ನೋಡ್ಕೊಂಡು ಬರ್ತಾ ಇದ್ದೀವಿ. ಲಾಯಲ್ಲಿ, ನಟನೆಯಲ್ಲಿ, ಜೊತೆಗೆ ನಟನೆ ಟು ರಾಜಕೀಯ. ಏನು ಡಿಸೈಡ್ ಆಗಿತ್ತು ಮಾಳವಿಕಾ ಅವರ ಮೈಂಡಲ್ಲಿ? ಯಾವ ಏಜ್ನಲ್ಲಿ ನಿಮ್ಮ ದಿಕ್ಕು ಡಿಸೈಡ್ ಆಯಿತು? ಅಫ್ಕೋರ್ಸ್ ವೆರಿ ಯಂಗ್ ಏಜಿಗೆ ನೀವು ನಟನೆಗೆ ಎಂಟ್ರಿ ಕೊಟ್ರಿ. ಐ ಥಿಂಕ್ 9 ಇಯರ್ಸ್ ಓಲ್ಡ್ ಇದ್ದಾಗ ನೀವು ನಟನೆಗೆ ಎಂಟ್ರಿ ಕೊಟ್ರಿ, ಲಾ ಪರ್ಸ್ಯೂ ಮಾಡಿದ್ರಿ, ಮತ್ತೆ ರಾಜಕೀಯಕ್ಕೆ ಎಂಟ್ರಿ ಆದ್ರಿ. ಏನು ಮಾಳವಿಕಾ ಅವ್ರು ಏನು ಅಂದ್ಕೊಂಡಿದ್ರು ಜೀವನದಲ್ಲಿ? ಗೊತ್ತಿಲ್ಲ. ಯಾವುದನ್ನು ನಾವು ಪ್ಲ್ಯಾನ್ ಮಾಡಿ ನಡೆಯೋದಲ್ಲ. ಮನುಷ್ಯನ ಆಸೆ, ಆಕಾಂಕ್ಷೆಗಳು, ಬಯಕೆಗಳು, ಗುರಿಗಳು ಸುಮಾರಿರ್ತವೆ. ಆದರೆ ಈ ನಿಮಿತ್ತ ಮಾತ್ರ ಅಂತ ಹೇಳ್ತಾನೆ ಕೃಷ್ಣ ಅರ್ಜುನನ್ಗಲ್ವಾ. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿ ಅಂತ. ನೀನು ನಿಮಿತ್ತ ಅಷ್ಟೇ, ಆಡಿಸೋನ್ ಬೇರೆ ಯಾರು. ಆಡಿಸುವ ಆತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ ಅಲ್ವಾ. ಹಾಗಾಗಿ ನಾವು ಅಂದ್ಕೊಂಡಿದ್ದು ಆಗ್ತೀವಿ ಅಂತಲ್ಲ, ನಾವು ಅನ್ಕೋತಾ ಆಗ್ತಾ ಹೋಗ್ತೀವಿ. ಈಗ 9ನೇ ವಯಸ್ಸಿನಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ನಮಗೇನು ಆ ಥರದ ಆಸೆ ಆಕಾಂಕ್ಷೆಗಳಿರಲ್ಲ. ಎಲ್ಲೋ ಡ್ಯಾನ್ಸ್ ಮಾಡುವಾಗ ಈ ಹುಡುಗಿಗೆ ಲಕ್ಷಣವಾಗಿದ್ದಾಳೆ ಅನ್ನೋದು. ಹಿಂದೆ ಎಲ್ಲ ಫೋಟೋಜೆನಿಕ್ ಅಂತ ಒಂದಿತ್ತು. ಈಗ ಅದಕ್ಕೆ ಅರ್ಥ ಕಳ್ಕೊಂಬಿಟ್ಟಿದೆ. ಯಾಕೆಂದರೆ ಮೂಗು ತಿದ್ದಿಸ್ಕೊಳ್ಳೋದು, ಕಣ್ಣು ತಿದ್ದಿಸ್ಕೊಳ್ಳೋದು, ಉಪ್ಪು ತಿದ್ದಿಸ್ಕೊಳ್ಳೋದು ಅಲ್ವಾ. ಎಲ್ಲವೂ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ತಮ್ಗೆ ಹೇಗೆ ಬೇಕೋ ಹಾಗೆ ಮುಖಾನ ಮಾಡ್ಕೊಳ್ಳೋ ಕಾಲಕ್ಕೆ ಫೋಟೋಜೆನಿಕ್ ಅನ್ನೋದು ಅಪ್ರಸ್ತುತ. ಆದರೆ ಹಿಂದೆ ಅಂತ ನಾನು ಹೇಳ್ತಾ ಇರೋದೇ 100 ವರ್ಷದ ಹಿಂದೆ ಅಲ್ಲ, ಒಂದು 30-40 ವರ್ಷದ ಹಿಂದೆವರೆಗೂ ಕ್ಯಾಮ್ರಾ ಮೂಲಕ ಒಂದು ಮುಖವನ್ನು ಕಂಡಾಗ ಅದು ಕ್ಯಾಮರಕ್ಕೆ ಯೋಗ್ಯವಾ, ಅಥವಾ ಈಸ್ ಇಟ್ ಸಮಥಿಂಗ್ ದಟ್ ದ ಕ್ಯಾಮರಾ ವಿಲ್ ಲೈಕ್ ಕ್ಯಾಪ್ಚರಿಂಗ್ ಅನ್ನೋದಿತ್ತು. ಹಾಗಾಗಿ ಫೋಟೋಜೆನಿಕ್ ಅನ್ನೋದೊಂದಿತ್ತು. ನೀವು ಅದು ಕಣ್ಣು ಒಂಥರ ದೀರ್ಘವಾಗಿದ್ದರೆ, ಕಣ್ಣು ಮೂಗು ಬಾಯಿ ಇದೆಲ್ಲ ಫೋಟೋಜೆನಿಕ್. ಬಣ್ಣ ಅದಕ್ಕೆ ಲೆಕ್ಕ ಇಲ್ಲ, ಕ್ಯಾಮರಕ್ಕೆ ಬಣ್ಣ ಲೆಕ್ಕ ಇಲ್ಲ. ನಾವೆಲ್ಲ ಬಣ್ಣ ಕಡಿಮೆನೇ ಅಲ್ವಾ, ಅದರಲ್ಲೂ ದಕ್ಷಿಣ ಭಾರತೀಯರೆಲ್ಲ ಬಣ್ಣ ಕಡಿಮೆ. ಸೊ ಈ ಲಕ್ಷಣಗಳಿದ್ದರೆ ಆ್ಯಕ್ಟ್ ಮಾಡ್ಬೋದು ಅಂತ. ಜೊತೆಗೆ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೆ, ಕ್ಲಾಸಿಕಲ್ ಡ್ಯಾನ್ಸ್. ಸೊ ಹಾಗಾಗಿ GV ಅಯ್ಯರ್ಗೆ ಏನೋ ಕಾಣಿಸ್ತು, ಅವ್ರು ಕರ್ಕೊಂಡೋಗಿ ಆ್ಯಕ್ಟ್ ಮಾಡಿಸಿದ್ರು. ಅದಾದಮೇಲೆ ವಾಪಸ್ ಶಾಲೆಗೆ ಬಂದಾಗ ಆ ಮಕ್ಕಳೆಲ್ಲ ಒಂಥರ ನನ್ನನ್ನು ಯಾವುದೋ ಬೇರೆ ಗ್ರಹದಿಂದ ಬಂದವಳ ಥರ ನೋಡ್ತಾಯಿದ್ರು. ಅಂದರೆ ಒಂದು ಕಡೆ ಅದು ಅಸೂಯೆನಾ, ಹಿಂಜರಿಕೆನಾ, ಅದೇನೋ ನಂಗೆ ಗೊತ್ತಿಲ್ಲ. ಈಗ ವಾಪಸ್ ತಿರುಗಿ ನೋಡಿದಾಗ ಅದು ಯಾಕೆ ಹಾಗೆ ಆಡಿದ್ರು ಎಲ್ಲರೂ ಅಂತ ಅನಿಸುತ್ತೆ. ಸೊ ಯಾರು ಸರಿಯಾಗಿ ಮಾತಾಡಬಲ್ಲಿತ್ತ? ತುಂಬ ಅಂದರೆ ನಾನು ಬೇರೆ ಆಗಿಬಿಟ್ಟೆ. 3-4 ತಿಂಗಳು ಶೂಟಿಂಗ್ ಹೋಗ್ಬಿಟ್ಟಾಗ ಬೇರೆ ಆಗಿಬಿಟ್ಟೆ ಇವರೆಲ್ಲರಿಂದ. ವಾಪಸ್ ಬಂದಾಗ ಸೇರಿಸ್ಕೊಳಕ್ಕೆ ರೆಡಿ ಇಲ್ಲ ಯಾರು. ಆಮೇಲೆ ನಾನು ನೋಡಿ, ಅವಾಗ ಚೈಲ್ಡ್ ಆರ್ಟಿಸ್ಟ್ ನಾನು ಒಬ್ಬಳೇ ಅಲ್ಲ ಆ ಸ್ಕೂಲಲ್ಲಿ. ನಮ್ಮ ಸುನಿಲ್, ಆಮೇಲೆ ಹೀರೋ ಎಲ್ಲ ಆದ್ನಲ್ಲ, ಸುನಿಲ್ ನನಗಿಂತ 1 ವರ್ಷ ಜೂನಿಯರ್ ಸ್ಕೂಲಲ್ಲಿ. ಅವ್ರ ಅಕ್ಕ, ನಮ್ಮ ಅಕ್ಕ ಎಲ್ಲ ಕ್ಲಾಸ್ಮೇಟು. ಸುನೀತಾ
BK ಸುಮಿತ್ರಾ ಅವ್ರ ಎಂಥ ಬಸ್ ಅಲ್ಲ ಸುನೀಲ್ ಅವರು ಇದ್ದ ಸೊ ಸಂದರ್ಭ. ಹಿ ಆಲ್ಸೋ ವಾಸ್ ಎ ಚೈಲ್ಡ್ ಆರ್ಟ್. ಸೊ ಏನು ಅಂದರೆ ಅವಾಗ ಇಟ್ ವಾಸ್ ವೆರಿ ಸ್ಪೆಷಲ್. ಇವತ್ತು ಫೋನಲ್ಲಿ ಕ್ಯಾಮ್ರಾ ಇದೆ, ಮಕ್ಕಳನ್ನ ಫೋಟೋಗ್ರಾಫ್ ಮಾಡಿ ಹಾಕ್ಬಿಡ್ತಾರೆ ಸೋಷಿಯಲ್ ಮೀಡಿಯಾಲಿ, ಫೇಮಸ್ ಆಗ್ಬಿಡ್ತಾರೆ, ಟಿ ವಿಗೆ ಹೋಗ್ಬೋದು, ಅದೇನೋ ಎಷ್ಟೊಂದು ರಿಯಾಲಿಟಿ. ಅವಾಗ ಒಂದು ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋದು ಅನ್ನೋದು ಬಹಳ ವಿಶೇಷ ಅಲ್ಲ. ಸೊ ಹಾಗಾಗಿ ಬಿಕಾಸ್ ಇವತ್ತಿನ ಥರ ಡಿಜಿಟಲ್ ಅಲ್ವಲ್ಲ, ಎವ್ರಿಥಿಂಗ್ ವಾಸ್ ಸೆಲ್ಯುಲಾಯ್ಡ್. ನೀವು ಅದನ್ನು ಫಿಲ್ಮ್ನಲ್ಲಿ ಕ್ಯಾಪ್ಚರ್ ಮಾಡಿ ಲ್ಯಾಬಿಗೆ ತೊಗೊಂಡು ಹೋಗಿ ಎಕ್ಸ್ಪೋಸ್ ಮಾಡಿ ಆಮೇಲೆ ಅದು ಫೋಟೋ ಆಗೋ ಸಿನಿಮಾ ಆಗೋ ಆಗ್ತಾಯಿತ್ತು. ಹಾಗಾಗಿ ಅದು ಸ್ಪೆಷಲ್ಲು ಹೌದು. ನನ್ನ ಮಟ್ಟಿಗೆ ಅದು ನನ್ನನ್ನು ಎಲ್ಲರಿಂದ ದೂರ ಮಾಡ್ತು ಅಂತ ನನಗನ್ನಿಸ್ತು. ಸೊ ಐ ಟೋಲ್ಡ್ ಮೈ ಪೇರೆಂಟ್ಸ್, ನನಗಿದು ಬೇಡಪ್ಪ, ಐ ವಾಂಟ್ ಟು ಸ್ಟಡಿ, ನನಗೆ ಎಲ್ಲರ ಥರ ಇರಬೇಕು, ನನಗೆ ಖುಷಿ ಆಗಲಿಲ್ಲ ಅದು. ನನಗೆ ಅದು ಅವರು ನನ್ನನ್ನು ಏಲಿನೇಟ್ ಮಾಡಿದ್ದು ಇಷ್ಟ ಆಗಲಿಲ್ಲ. ಎಲ್ಲರೊಳಗೆ ಒಂದಾಗೋ ಮಂಕುತಿಮ್ಮ ನಾವು, ಅದು ನಮಗೆ ವಿಶೇಷ ಜಾಗ ಬೇಡ ಅಂತ ಅನ್ನಿಸ್ತು. ಆಮೇಲೆ ಸ್ಕೂಲೆಲ್ಲ ಮುಗೀತಾ ಏನಾಗುತ್ತೆ, ಮುಂಚೆ ಎಲ್ಲ ಕಡಿಮೆ ಜನ ಇದ್ವಲ್ಲ ನಾವು. ಸೊ ನಿಮಗೆ 8ನೇ 9ನೇ ವಯಸ್ಸಿಗೆ ನೀವು ಚೈಲ್ಡ್ ಆರ್ಟಿಸ್ಟು. ಆಮೇಲೆ ನಾನು ಆ ನಕ್ಕಳ ರಾಜಕುಮಾರಿ ಒಂದು ಮಾಡಿದೆ, ಪ್ರೇಮ ಕಾರಂತವರು. ನೋಡಿ, ಆ ಕಾಲಕ್ಕೆ ಒಬ್ಬ ಮಹಿಳಾ ನಿರ್ದೇಶಕಿ, ಕಾರಂತರ ಪತ್ನಿಯವರು. ಇವತ್ತು ರಂಗಭೂಮಿಯವರೆಲ್ಲ ಯಾವ ಕಾರಂತರನ್ನ ಸ್ಮರಿಸ್ಕೋತಾರೋ ಆ ಕಾರಂತರ ಪತ್ನಿಯವರು. ಆಕೆಗೆ ಅವ್ರದ್ದೇ ಬಹಳ ವಿಶೇಷ ಗುಣಗಳಿದ್ದು. ಇಂಟ್ರೆಸ್ಟಿಂಗ್ಲಿ, ಪ್ರೇಮ ಕಾರಂತ್ ಈಸ್ ಅವಿನಾಶಸ್ ಎಲ್ಡರ್ ಸಿಸ್ಟರ್. ಹೂ ನ್ಯೂ ದಿಸ್ ಅಲ್ಲ? ಅವಾಗ ಜಸ್ಟ್ ಲುಕ್ ಎಟ್ ದಿಸ್. ಅವರ ದೊಡ್ಡಮ್ಮನ ಮಗಳು, ಅವರ ತಾಯಿ ಅಕ್ಕನ ಮಗಳು ಪ್ರೇಮ ಕಾರಂತ್. YNK ಇದೆಲ್ಲ ಅವ್ರ ಫ್ಯಾಮಿಲಿ ಇರಲಿ. ಸೊ ಪ್ರೇಮ ಕಾರಂತ್ ಡೈರೆಕ್ಷನಲ್ಲಿ ಮಾಡಿದಾಗಲೂ ನನಗೆ ಅದು ಬಿಕಾಸ್ ಅದು ಮಕ್ಕಳ ಚಿತ್ರ. ಒಂದು 13-14ನೇ ವಯಸ್ಸಾಗೋ ವೇಳೆಗೆ ಅವಾಗ ಹೇಗೆ ಅಂದರೆ ಕಾಯೋರು ಆಲ್ಮೋಸ್ಟ್ ಹೀರೋಯಿನ್ ಮಾಡ್ಕೊಳ್ಳೋಕ್ಕೆ. ಬಿಕಾಸ್ ಏನೋ ಒಂದು ಎಕ್ಸ್ಪೋಜರ್ ಇದೆಯಲ್ಲ. ನಾನು ಹೇಳಿದ್ನಲ್ಲ ನಿಮಗೆ, ಅವಾಗ ಫಿಲ್ಮ್ ಮೇಕಿಂಗ್ ಇಟ್ ಸೆಲ್ಫ್ ವಾಸ್ ಎಕ್ಸ್ಪೆನ್ಸಿವ್. ಬಿಕಾಸ್ ಆ ಫಿಲ್ಮ್ ರಾ ಸ್ಟಾಕ್ ಅನ್ನೋದು, ನೋಡೋ ಬೆಳಗ್ಗೆ ತಿಂಡಿ ಕೊಟ್ಟಿಲ್ವೇನೋ, ಫಿಲ್ಮ್ ತಿಂತಾ ಇದ್ದಾನೆ ಅಂತ ಒಂದು ಟೇಕಲ್ಲಿ ನೀವು ಆ್ಯಕ್ಟ್ ಮಾಡದಿದ್ರೆ ಓಡಿಸ್ಬಿಡೋರು ನಿಮ್ಮನ್ನು. ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಬಿ ಎನ್ ಆ್ಯಕ್ಟರ್. ವೆರಿ ಡಿಮಾಂಡಿಂಗ್. ಅಂದರೆ ನೀವು ಆ ಫಿಲ್ಮು ಇಷ್ಟಡಿ ಓಡುತ್ತೆ ಅಂತ ಇಷ್ಟಡಿನೇ ಸಿಗ್ತಾ ಇದ್ದಿದ್ದು ಒಬ್ಬ ಡೈರೆಕ್ಟ್ರಿಗೆ ಶೂಟ್ ಮಾಡೋಕ್ಕೆ. ಸೊ ಯಾರಾದರೂ ಒನ್ ಟೇಕಲ್ಲಿ ಆ್ಯಕ್ಟ್ ಮಾಡ್ತಾರೆ ಅಂದರೆ ಅಂಥವ್ರನ್ನ ಸಹಜವಾಗಿ ಆ್ಯಕ್ಟ್ ಮಾಡೋಕ್ಕೆ ಕರೆಯೋರು. ಹೀಗೆ ಹೀರೋಯಿನ್ ಮಾಡಿಬಿಟ್ರು. ನನಗೆ ಅದು ಯಾಕೋ ಸರಿ ಹೋಗಲಿಲ್ಲ. ಯಾಕೆ? ಐ ಡೋಂಟ್ ನೋ, ಐ ಡಿಂಟ್ ಫೈಂಡ್ ಮೈ ಸೆಲ್ಫ್ ಇನ್ ಇಟ್. ಐ ವಾಸ್ ನಾಟ್ ಲೈಕಿಂಗ್ ವಾಟ್ ಐ ವಾಸ್ ಡೂಯಿಂಗ್. ಅಂದರೆ ಐ ವಾಸ್ ಜಸ್ಟ್ ಗೆಟ್ಟಿಂಗ್ ಎಕ್ಸ್ಪೋಸ್ ಟು. ನಾನು ಆ ವೇಳೆಗೆ ಓದಿ ಬಿಡಬಾರ್ದು ಅಂತ 11-12 ಲಾ ಕಾಲೇಜು ಫಸ್ಟ್ ಇಯರ್ ಸೇರಿಕೊಂಡಾಯಿತು. ಬೈ ದೆನ್ ಐ ಹ್ಯಾಡ್ ಆ್ಯಕ್ಟೆಡ್ ಇನ್ ಅ ಫ್ಯೂ ಮಲಯಾಳಂ ಫಿಲ್ಮ್ಸ್. ಕನ್ನಡ ಪಿಕ್ಚರ್ಲಿ ಆ್ಯಕ್ಟ್ ಮಾಡೋ ವೇಳೆಗೆ ನಾನು ಲಾ ಕಾಲೇಜ್ ಸೇರಿಬಿಟ್ಟಿದ್ದೆ. ನಾನು ಮಾಡ್ತಾ ಇದ್ದ ಕ್ಯಾರೆಕ್ಟರ್ಗಳು ನನಗೆ ಅವಾಗ ಇಷ್ಟ ಆಗಲಿಲ್ಲ. ಹೀರೋಯಿನ್ನು ಅಂದರೆ ಹಾಡು, ಕುಣಿಯೋದು, ಸುಂದರವಾಗಿ ಕಾಣೋದು ಇಷ್ಟೇ ಇರ್ತಾಯಿತ್ತು. ಮೇ ಬಿ ಇಫ್ ಐ ಹ್ಯಾಡ್ ಕಂಟಿನ್ಯೂಡ್ ಐ ವುಡ್ ಹವ್ ಫೌಂಡ್ ಆಥರ್ ಬ್ಯಾಕ್ಟ್ ರೋಲ್ಸ್. ಓಕೆ, ಇರ್ಬೋದೇನೋ. ಬಟ್ ನನಗೆ ಅವಾಗ ಮಾಡಿದ್ದ ಮೊದಲ ಸಿನಿಮಾಗಳು ಇಷ್ಟ ಆಗಲಿಲ್ಲ. ಸೊ ಐ ವೆಂಟ್ ಬ್ಯಾಕ್ ಟು ಸ್ಟಡಿ ಲಾ. ಬಟ್ ಐ ಫೌಂಡ್ ಮೈ ಸೆಲ್ಫ್ ಇನ್ ಲಾ. ಅಲ್ಟಿಮೇಟ್ಲಿ ಗುರಿ ಏನಿತ್ತು ಅಂದರೆ ಜನರ ಮಧ್ಯೆ ಇರಬೇಕು, ಜನಗಳಿಗೆ ನಾವು ಸ್ಪಂದಿಸಬೇಕು ಅನ್ನೋದಿತ್ತು. ಅದು ಲಾನೂ ಸಹಾಯ ಮಾಡುತ್ತೆ, ಮೀಡಿಯಾನೂ ಸಹಾಯ ಮಾಡುತ್ತೆ. ವೆನ್ ಐ ಮೆಟ್ ಸೀತಾರಾಮ್ ಆ್ಯಂಡ್ ವೆನ್ ವಿ ಡಿಡ್ ಮಾಯಾಮೃಗ, ಐ ವಾಸ್ 22 ಬೈ ದೆನ್. ಅವಾಗ ಇದೇ ನಾನು ಬದುಕಲ್ಲಿ ಮಾಡಬೇಕು ಅಂದ್ಕೊಂಡಿದ್ದು ಅಂತ ಅನ್ಸೋಕ್ಕೆ ಶುರುವಾಯಿತು. ಸೊ ಅದಕ್ಕೆ ಹೇಳಿದೆ, ಇಟ್ಸ್ ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಇದೇನು ಯಾವುದು ರಾತ್ರೋರಾತ್ರಿ ನಾವು ಕಂಡುಕೊಳ್ಳೋದಲ್ಲ, ಮತ್ತು ನಾವು ಉದ್ದೇಶದ ಹಾಗೆ ಬದುಕೇನು ರೂಪುಗೊಳ್ಳಲ್ಲ. ಆದರೆ ನಮ್ಮ ಮುಂದೆ ತೆರೆಕೊಡ್ತಾ ಇರೋ ಬದುಕಿಗೆ ನಮ್ಮನ್ನು ನಾವು ಸಮರ್ಥವಾಗಿ ಸಾಧ್ಯವಾದಷ್ಟು ಆಪ್ಟಿಮಮ್ ಯೂಸ್ ಆಫ್ ವಾಟ್ ಯು ಹ್ಯಾವ್ ಅಲ್ಲ, ಅದು ಮಾತಿರಬಹುದು, ನೀರಾಗಿರ್ಬೇಕು ಅಲ್ಲ, ಯಾವ ಪಾತ್ರೆಗೆ ಆ ಶೇಪು ಮತ್ತು ಆಪ್ಟಿಮಮ್. ಯು ಹ್ಯಾವ್ ಟು ಗಿವ್ ಇಟ್ ಯುವರ್ ಬೆಸ್ಟ್. ಬದುಕಲ್ಲಿ ಯು ಶುಡ್ ಎಕ್ಸೆಲ್ ಇನ್ ವಾಟ್ ಯು ಡೂ. ಸ್ಕೂಲ್ಗೆ ಹೋದರೆ ಚೆನ್ನಾಗಿ ಓದಬೇಕು, ಆಟ ಆಡಿದ್ರೆ ನಮ್ಗೆ ಅದು ಬರೋದೇ ಇಲ್ಲ. ಸ್ಪೋರ್ಟ್ಸು ಫಾರ್ ಎಕ್ಸಾಂಪಲ್, ಇವತ್ತವರೆಗೂ ನಮಗೆ
ಅರ್ಥನೇ ಆಗದೆ ಇರೋ ಒಂದು ಸಬ್ಜೆಕ್ಟ್ ಯಾವುದು ಅಂದರೆ ಸ್ಪೋರ್ಟ್ಸ್. ಐ ಟೆಲ್ ಅ ಲಾಟ್ ಆಫ್ ಮೈ ಫ್ರೆಂಡ್ಸ್ ಐ ಆಮ್ ಅ ಸ್ಪೋರ್ಟ್ಸ್ ಇಲಿಟ್ರೇಟ್. ನನಗೇನು ಹೌದಾ, ಈಗ ಇವರೆಲ್ಲ ಎಷ್ಟು ಖುಷಿ ಪಡ್ತಾರೆ ಮ್ಯಾಚ್ ಎಲ್ಲ ಬಂದು, ನಮ್ಗೆ ಅದು ಒಂದು ಅಕ್ಷರ ಅರ್ಥ ಆಗಲ್ಲ. ನನಗೆ ಸೋಲು ಗೆಲುವು ಒಂದೇ, ಇಂಡಿಯಾ ಸೋತ್ರೆ ಟೆನ್ಷನ್ ಆಗ್ಬಿಡುತ್ತೆ, ಅಥವಾ ಸೋಲೋ ಇದ್ರಲ್ಲಿದ್ರೆ ನಾನು ಆಫ್ ಮಾಡ್ಬಿಟ್ಟು ಕೂತ್ಕೊಂಡ್ಬಿಡ್ತೀನಿ, ಓಕೆ ಫೈನ್ ಅಂತ. ಸೊ ಇವನ್ ಐ ಆಮ್ ಇಲ್ಲಿಟ್ರೇಟ್. ಸೊ ಹಾಗೆ ನಾವು ಆಪ್ಟಿಮಮ್ ವಿ ಶುಡ್ ಗಿವ್ ಇಟ್ ಅವರ್ ಬೆಸ್ಟ್. ಇದಿಷ್ಟೇ ಸಿದ್ಧಾಂತ, ಬೇರೆ ಏನು. ಮತ್ತು ನನಗೆ ಅದೊಂಥರ ಆಲ್ಟರ್ನೇಟ್ ಆಗ್ತಾ ಹೋಯ್ತು ನೋಡಿ. ನಾನು ಆ್ಯಕ್ಟಿಂಗ್ ಬಂದ ಮೇಲೂ ನಾನಿನ್ ಲಾ ಏನು ಬಿಡಲಿಲ್ಲ, ಅಥವಾ ಲಾ ನಾನು ಬಿಡಲಿಲ್ಲ. ಒಂದು ಹಂತದಲ್ಲಿ ನಾನು ವೆನ್ ಐ ಬಿಕೇಮ್ ದ ಹೆಡ್ ಆಫ್ GEC ಐ ಸೆಡ್ ದಿಸ್ ಇಸ್ ಇಟ್, ಇನ್ಮೇಲೆ ನಾನು ಆ್ಯಕ್ಟ್ ಮಾಡಲ್ಲ ಅಂತ ಅಂದ್ಕೊಂಡೆ. ಅದು ಹಾಗಾಗಲ್ವಲ್ಲ ಬದುಕು ಅಲ್ವಾ. ನನಗೆ ಜಯಲಲಿತಾ ಅವರ ಒಂದು ಮಾತು ನೆನಪಾಗುತ್ತೆ. ಅವರು ಯಾವತ್ತೂ ನಟನೆಗೆ ಬರಬೇಕು ಅಂತ ಅಂದ್ಕೊಂಡಿರಲಿಲ್ವಂತೆ, ಬಟ್ ಶಿ ಎಕ್ಸೆಲ್ಡ್ ಇಟ್. ಬಂದಾದ್ಮೇಲೆ ಯು ಹ್ಯಾವ್ ಟು ಎಕ್ಸೆಲ್ ಅಲ್ವಮ್ಮ. ಪಾಲಿಟಿಕ್ಸ್ಗೆ ಬರಬಾರ್ದು ಅವ್ರಿಗೆ ಇಷ್ಟನೇ ಇರಲಿಲ್ವಂತೆ. ಒನ್ಸ್ ಶಿ ಎಂಟರ್ಡ್ ಶಿ ಎಕ್ಸೆಲ್ಡ್ ಇಟ್. ಹಾಗೆ ಸೊ ಹೋರಾಟ ಅಂತ ಬಂದಾಗ ನಮ್ಮಲ್ಲಿರೋ ಸರ್ವಸ್ವವನ್ನು ಅದಕ್ಕೆ ಅರ್ಪಿಸ್ಬಿಡೋದು. ಗೆಲ್ತೀವೋ ಸೋಲ್ತೀವೋ ಆಮೇಲೆ ನೋಡ್ಕೊಳ್ಳೋಣ, ಬಟ್ ಪ್ರಯತ್ನ ಇರಬೇಕಲ್ಲ. ಯಾವುದೇ ಆಗಿರಲಿ, ಅಡುಗೆ ಮಾಡೋದ್ರಿಂದ ಹಿಡ್ಕೊಂಡು ಅಲ್ವಾ, ಎಲ್ಲದರಲ್ಲೂ ಗಿವ್ ಯುವರ್ ಫುಲ್ ಆ್ಯಂಡ್ ದೆನ್ ಲೈಫ್ ವಿಲ್. ಆ್ಯಂಡ್ ತುಂಬ ಫಿಲಾಸಫಿ ಎಲ್ಲ ಮಾತಾಡೋಕ್ಕಾಗಲ್ಲ, ಆದರೂ ಫಲಾಫಲಗಳ ನಿರೀಕ್ಷೆ ಇಲ್ಲದೆ ಕೆಲಸ ಮಾಡುವಂತಾನಲ್ಲ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ. ಹಾಗೆ ನಿರೀಕ್ಷೆ ಇಲ್ಲದೆ ಕೆಲಸ ಮಾಡ್ತೀವ, ಅದು ಸುಳ್ಳು. ನಿರೀಕ್ಷೆ ಇರುತ್ತೆ. ಈ ಯಾವುದೋ ಒಳ್ಳೆ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ರೆ ಒಂದು ಅಟ್ಲೀಸ್ಟ್ ಒಂದು ಫಿಲ್ಮ್ ಫೇರ್ ಆದರೂ ಬರಲಿ ಅನ್ನೋ ನಿರೀಕ್ಷೆ ಇರುತ್ತೆ. ಇರಲ್ಲ, ಅಷ್ಟೆಲ್ಲ ನಾವೇನು ಸೆಲ್ಫ್ಲೆಸ್ ಏನಲ್ಲ ಅಲ್ವಾ, ನಿಸ್ವಾರ್ಥವಾಗಿ ಮಾಡೋರೇನಲ್ಲ. ಆದರೆ ಅದರ ಜೊತೆಗೆ ನಮ್ಮ ಸರ್ವಸ್ವವನ್ನು ಅದಕ್ಕೆ ನಾವು ಕೊಟ್ಕೊಳ್ಳೋಣ ಅಂತ ಅಷ್ಟೆ.